ಎಲ್ಲ ಮಹನೀಯರಿಗೆ ಶುಭ ಸಂಜೆ, ಅರಿವಿನ ನಮಸ್ಕಾರಗಳು. ನಮ್ಮ ಅರಿವಿನ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಹನೀಯರೇ, ನಮ್ಮ ಅರಿವಿನ ಅಂಗಳದ ಮೂಲ ಉದ್ದೇಶ ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾನವರ ಮಧ್ಯೆ ನಡೆಯಿರ್ತಕ್ಕಂತಹ ಒಂದು ಭಾವನೆಗಳ ಸಂಘರ್ಷ, ಅಂದರೆ ಮಾನವೀಯ ಮೌಲ್ಯಗಳ ಕೊರತೆಯಿಂದ ನಾವು ದಿನನಿತ್ಯದ ಜೀವನದಲ್ಲಿ ಅನುಭವಿಸುತ್ತಿರುವ ಕಷ್ಟಗಳ ಪರಿಹಾರಕ್ಕಾಗಿ ನಮ್ಮ ಅರಿವಿನ ಅಂಗಳ ಈ ಸೃಷ್ಟಿ ನೀಡಿರುವ ಒಂದು ಸೌಲಭ್ಯದಿಂದ ಯಾರು ವಂಚಿತರಾಗಿದ್ದಾರೆ ಅವರಿಗೆ ಆ ಸೌಲಭ್ಯಗಳನ್ನು ದೊರಕಿಸಿಕೊಡುವಂಥದ್ದೇ ನಮ್ಮ ಈ ಅರಿವಿನ ಅಂಗಳದ ಉದ್ದೇಶ. ಬಂಧುಗಳೇ, ನಮ್ಮ ಅರಿವಿನ ಅಂಗಳದ ಧ್ಯೇಯ ಮಾನವೀಯ ಮೌಲ್ಯಗಳನ್ನು ಹಂಚುವುದು ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವನ್ನು ಜನಸಾಮಾನ್ಯರಿಗೆ ನೀಡುವುದೇ ಆಗಿದೆ. ಬಾಯಿಂದ ಬಡಿದುಕೊಳ್ಳುವವರ ಆತ್ಮ ನಕ್ಕಿತು, ಆತ್ಮ ಅಳುತ್ತಿತ್ತು, ಆತ್ಮವಿಶ್ವಾಸ ಕಳಚಿತು. ಬೇರೆ ಮಾನವರ ದೇಹದ ವರ್ತನೆಯಿಂದ ನಮ್ಮ ಇಡೀ ಜೀವನ ನಿಂತಿತು. ನಮ್ಮ ಈ ಬೇರೆಯವರ ಅಂದರೆ ಆತ್ಮವಿಶ್ವಾಸ, ನಮ್ಮಲ್ಲಿರ್ತಕ್ಕಂತಹ ಆತ್ಮ ಸದಾ ನಾವು ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡಬೇಕಾದಾಗ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಬೇಕಾದಾಗ ಪ್ರತಿ ಬಾರಿಯೂ ಎಚ್ಚರಿಸುತ್ತೆ. ಇದು ಸರಿ, ಇದು ತಪ್ಪು ಅಂತ ಎಚ್ಚರಿಸುತ್ತೆ. ಆದರೆ ಆ ನಮ್ಮ ಆತ್ಮದ, ನಮ್ಮ ಮನಸ್ಸಿನ ಮಾತನ್ನು ನಾವು ಕೇಳೋದಿಲ್ಲ. ನಮ್ಮ ನಡೆನೇ ಒಂಥರ ಇರುತ್ತೆ, ನಮ್ಮ ಆತ್ಮದಲ್ಲೇ ಒಂಥರ ಇರುತ್ತೆ. ನಮ್ಮ ಆತ್ಮ ಹೇಳ್ತಿರುತ್ತೆ ಇದು ತಪ್ಪು, ಇದು ಮಾಡಬೇಡ ಅಂತ. ಆದರೆ ನಮ್ಮ ಮನಸ್ಸು ಹೇಳಿದ್ರೂ ಅದನ್ನು ನಿರ್ಲಕ್ಷ್ಯ ಮಾಡಿ ನಾವು ಬೇರೆ ಕಡೆಗೆ ಅದನ್ನು ಒತ್ತು ಕೊಡ್ತಾ ಇರ್ತೀವಿ. ಬಂಧುಗಳೇ, ನಾವು ಬೇರೆಯವರ ವರ್ತನೆ ಮೇಲೆ ನಮ್ಮ ಇಡೀ ಜೀವನ, ನಾವು ಹಾಕೋಣ ಬಟ್ಟೆ, ನಾವು ಮಾಡ್ತಕ್ಕಂಥ ಬಳಸ್ತಿರ್ತಕ್ಕಂಥ ವಸ್ತುಗಳು, ನಾವು ಮಾಡ್ತಿರ್ತಕ್ಕಂಥ ಕೆಲಸ, ನಮ್ಮ ಮಕ್ಕಳಿಗೆ ಮಾಡ್ತಿರ್ತಕ್ಕಂಥ ಎಜುಕೇಷನ್ನು, ಪ್ರತಿಯೊಂದೂ ಸಹ ಬೇರೆಯವರನ್ನ ವರ್ತನೆಗಳು, ಬೇರೆಯವರ ರೀತಿನ ನಾವು ನಕಲು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸೃಷ್ಟಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟಿದೆ, ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಒಂದು ಸಾಮರ್ಥ್ಯ ಕೊಟ್ಟಿದೆ. ಹಾವಿಗೆ ಅಲ್ಲಲ್ಲಿ ವಿಷ ಕೊಟ್ಟರೆ ನಮ್ಮ ಗೋವುಗಳಿಗೆ ಕೊಂಬಲ್ಲಿ ಶಕ್ತಿ ತುಂಬುತ್ತಾನೆ ಈ ಸೃಷ್ಟಿ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತನ್ನದೇ ಆದಂಥ ಒಂದು ಸಾಮರ್ಥ್ಯವನ್ನು ಈ ಸೃಷ್ಟಿ ಕೊಡುತ್ತೆ. ಆದರೆ ನಾವು ಅದನ್ನು ಕಂಡುಕೊಳ್ಳಲು ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದ್ದೀವಿ. ಆ ಒಂದು ನಮ್ಮಲ್ಲಿರ್ತಕ್ಕಂಥ ಆ ಸಾಮರ್ಥ್ಯವನ್ನು ಗುರುತಿಸೋದು ಮತ್ತು ಅದನ್ನು ಬೆಳವಣಿಗೆ ಮಾಡ್ತಕ್ಕಂಥದ್ದು ಈ ನಮ್ಮ ಅರಿವಿನ ಅಂಗಳದ ಉದ್ದೇಶ. ಅಂದರೆ ನಾವು ಸದಾ ಬೇರೆಯವರ ವರ್ತನೆ ಮೇಲೆ ನಮ್ಮ ಜೀವನವನ್ನು ನಡೆಸಬಾರ್ದು. ನಮ್ಮ ಆತ್ಮ ಯಾವ ಥರ ನಮಗೆ ಮಾರ್ಗದರ್ಶನ ಮಾಡುತ್ತೆ, ನಮ್ಮ ಆತ್ಮ ಯಾವ ಥರ ಹೇಳುತ್ತೆ, ಅದನ್ನು ನಾವು ಕೇಳಬೇಕು. ಇಷ್ಟನ್ನು ನಾನು ಹೇಳ್ತಾ ಮುಂದಿನ ಸರಣಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಅರಿವಿನ ಅಂಗಳಕ್ಕೆ ಶುಭವಾಗಲಿ. ಧನ್ಯವಾದಗಳು.